ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಒಂದು ಶಾರ್ಟ್ ವಿಡಿಯೋ. ಯಾರು ಎನರ್ಜಿ ಪಿಕ್ ಆಗುತ್ತೆ ನೋಡೋಣ. ಎಸ್ ಬಾಬಾ ಪ್ಲೀಸ್ ಗೈಡ್. Eight of Wands. ಓಕೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾಯಿದ್ದೀರಾ, ನಿಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತಾಯಿದ್ದೀರಾ. ಓಕೆ, ಎಂಥ ಅಡಚಣೆಗಳು ಬಂದರೂ ಕೂಡ ಅದನ್ನು ಮೀರಿ ಕೆಲಸ ಮಾಡ್ತಾಯಿದ್ದೀರಾ ನೀವು ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಏನಿದು ನೆಗೆಟಿವಿಟಿನೇ, ಬಟ್ ಆದರೂ ನೀವು ಅದ್ರ ಕಡೆ ಗಮನ ಕೊಡದೆ, ಓಕೆನಾ, ಅದ್ರ ಕಡೆ ಗಮನ ಕೊಡದೆ ನೀವು ನಿಮ್ಮ ಏನು ಕೆಲಸ ಇದೆ ನಿಮ್ಮದು, ಓಕೆನಾ, ಅದನ್ನು ಖಂಡಿತ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಭಗವಂತ. ಎಸ್ ಬಾಬಾ, ವಾಟ್ ಎಲ್ಸ್? ಓ ಮೈ ಗುಡ್ನೆಸ್. ಸೊ ಇದು ನಿಮ್ಮ ಎನರ್ಜಿ, ಓಕೆನಾ. ಅಂದರೆ ಇದು ನೀವು ಸ್ವಂತವಾಗಿ ಏನೋ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಓನಾಗಿ ಮಾಡ್ತಾ ಇದ್ದೀರಾ. ಅಂದರೆ ನಿಮಗೆ ಒಂದು ಇಂಡಿಪೆಂಡೆಂಟಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಕೆಲಸದಲ್ಲಿ ಅಂತ ತೊಗೊಂಡ್ರೆ ಅಲ್ಲಿ, ಅಥವಾ ಮನೆಯಲ್ಲಿ ಅಂತ ತೊಗೊಂಡ್ರೆ ಮನೆಯಲ್ಲಿ, ಅಂದರೆ ನಿಮಗೆ ಅಂತ ಹೇಳಿ, ಅಂದರೆ ನೀನು ಈ ಕೆಲಸ ಮಾಡಬೇಕು, ಇದೆಲ್ಲ ಕೆಲಸ ನೀವು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆ ಜೊತೆಗೆ ಏನಾಗಿದೆ ಅಂತಂದರೆ, ಒಂದು ಅಷ್ಟು ಭಯಂಕರ ನೆಗೆಟಿವಿಟಿನೂ ನನಗೆ ಕಾಣಿಸ್ತಾ ಇದೆ ಇಲ್ಲಿ, ಆಯಿತಾ. ಅದನ್ನು ಮೀರಿ ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ಶಕ್ತಿ ಮೀರಿ ನಿಮ್ಮ ಪ್ರಯತ್ನ ನಡೀತಾ ಇದೆ, ಭಗವಂತನ ಆಶೀರ್ವಾದನೂ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಎಸ್ ಬಾಬಾ, ವಾಟ್ ಎಲ್ಸ್? ಓ ಮೈ ಗುಡ್ನೆಸ್. ಇದು ಯಾತಕ್ಕೆ ಹಿಂಗೆ ಆಗ್ತಾ ಇದೆ ಅಂತಂದರೆ, ನಾ ಹೇಳಿದ್ನಲ್ಲ ನೆಗೆಟಿವಿಟಿ ಅಂತ. ಇದು ನಿಮ್ಮ ಕೆಲಸ, ನೀವೇನು ಮಾಡಬೇಕು, ನಿಮ್ಮ ಅಯ್ಯಪ್ಪ ಬಿದ್ದಾಯಿತು ಬಿಡಿ, ಯೋಚನೆ ಮಾಡಬೇಡಿ. ಸೊ ನಿಮ್ಮ ಪ್ರಯತ್ನ ಯಾವ ಥರ ಅಂತಂದರೆ, ಮೀರಿ ಪ್ರಯತ್ನ ಮಾಡ್ತಾಯಿದ್ದೀರಾ, ನಿಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಯಿದ್ದೀರಾ. ಇದು ಭಯಂಕರ ನೆಗೆಟಿವಿಟಿ ಹಾಕ್ತಾ ಇರೋದು. ಅಂದರೆ ನಿಮ್ಮ ತಡೆ ಹಾಕ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಇವಾಗ ಸಪೋಸ್ ನೀವೇನೋ ಕೆಲಸ ಮಾಡ್ತಾ ಕೂತ್ಕೊಳ್ತೀರಾ, ಅಥವಾ ಅನಾರೋಗ್ಯ ಆ ಥರ ಆಗ್ತಾಯಿದೆಯಾ, ಅಥವಾ ಇನ್ನೇನೋ ಒಂದು ಡಿಸ್ಟ್ರಾಕ್ಷನ್, ಆಯಿತಾ, ಅಥವಾ ಇನ್ನೆಲ್ಲೋ ಹೋಗಬೇಕಾಗತ್ತೆ, ಅಥವಾ ಅಂತೂ ಏನು ಮಾಡಬೇಕು ಕೆಲಸ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನಿಮಗೆ. ಬಟ್ ನೀವು ಇವಾಗ ಏನು ಮಾಡ್ತಾಯಿದ್ದೀರಾ, ನಿಮ್ಮ ಶಕ್ತಿ ಮೀರಿ ಮಾಡಲೇಬೇಕು ಅಂತ ಮಾಡ್ತಾ ಕೂತ್ಕೋತಿದ್ದೀರಾ. ಆ್ಯಂಡ್ ಇದು ನಿಮ್ಗೆ ಯಾವ ಥರ ಇದೆ ಅಂತಂದರೆ, ಬ್ಯೂಟಿಫುಲ್ ಎನರ್ಜಿ ಇದು, ಆಯಿತಾ. ಇವಾಗ ನನಗೆ ಬರ್ತಾ ಇರೋದು ಎಷ್ಟು ಪಾಶ್ ಎನರ್ಜಿ ಅಂತಂದರೆ, ಸೂಪರ್ ಡೂಪರ್ ಎನರ್ಜಿ. ಇದ್ರ ಮೇಲೆ ಕಣ್ಣು ಹಾಕಿ ನಿಮಗೆ ನಿಮ್ಮ ಈ ಒಂದು ಐಶ್ವರ್ಯ ಏನಿದೆ, ಅಥವಾ ಒಂದು ಪ್ರಾಸ್ಪರಸ್ ಲೈಫ್ ಏನಿದೆ, ಒಂದು ಏನದು ಫ್ಯೂಚರ್ ಯಾವ ಥರ ತೋರಿಸ್ತಿದ್ದಾರೆ ಇಲ್ಲಿ ಅಂತಂದರೆ ನಾವು ಹೇಳೋಕ್ಕಾಗಲ್ಲ, ಆಯಿತಾ. ಆ ಥರ ತೋರಿಸ್ತಾ ಇದ್ದಾರೆ, ಬ್ಯೂಟಿಫುಲ್ ಎನರ್ಜಿ. ಅದರ ಮೇಲೆ ಕಣ್ಣು ಹಾಕಿ ಈ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ. ಆ್ಯಂಡ್ ನೀವಂತೂ ಪ್ರಯತ್ನ ಮಾಡ್ತಾಯಿದ್ದೀರಾ, ಭಯಂಕರವಾಗಿ ಮಾಡ್ತಾಯಿದ್ದೀರಾ, ಈ ನೆಗೆಟಿವಿಟಿನ ಮೀರಿ ಮಾಡ್ತಾಯಿದ್ದೀರಾ ಕೆಲಸ ಅಂತ ತೋರಿಸ್ತಾ ಇದ್ದಾರೆ. ನೋಡಿ ಯಾವ ಥರ ನಗ್ತಾ ಇರೋದು, ಮಾಡು ಅನ್ನೋ ಥರ. ನಾನೇನು ಮಾಡಬೇಕು ಮಾಡ್ತೀನಿ, ನೀನೇನು ಮಾಡಬೇಕು ಮಾಡು ಅನ್ನೋ ಥರ ಇದೆ. ಓಕೆ, ಅಯ್ಯೋ, ಅದಕ್ಕೆ ಇವಾಗಲೇ ಸನ್ ಬಂತು. ನಿಮ್ಮನ್ನು, ಆಯಿತಾ, ನೀವೊಂದು ಭಯಂಕರ ಸ್ಟಾರ್ ಸೀಡ್ ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ ನನಗೆ. ಅಂದರೆ ನೀವು ಚಿಕ್ಕ ಮಗು, ಇಲ್ಲಿ ನೋಡಿ ಕುದುರೆ ಆಟ ಆಡ್ತಾ ಇರೋದು ಕಾಣಿಸುತ್ತಾ, ಆಯಿತಾ. ಸನ್ ಕಾರ್ಡ್ ಬಂದಿದೆ, ಇಲ್ಲಿ ಕುದುರೆ ಆಡ್ತಾ ಇದೆ ನೋಡಿ, ಒಂದು ಪುಟ್ಟ ಮಗು. ಅಂದರೆ ನೀವು ಚಿಕ್ಕ ಮಗು ಇದ್ದಾಗಿಂದನೂ ಅಂದರೆ ನಿಮ್ಮನ್ನು ಭಗವಂತನ ಆಶೀರ್ವಾದ ಇತ್ತು. ನೀವಂತೂ ಡೆಫಿನೆಟಾಗಿ ಸ್ಟಾರ್ ಸೀಡ್ ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ ಇವಾಗ. ಜೊತೆಗೆ ಅಂದರೆ ಅರ್ತ್ ಏಂಜಲ್ ಅಂತ. ನಿಮ್ಮನ್ನು ಎದುರಾಕೊಳ್ಳೋಕ್ಕಾಗತ್ತಾ? ಟಪ್ ಅಂತ ಬೀಳುತ್ತಷ್ಟೇ, ನಿಮ್ಮ ಕಾಲಿಗೆ ಬೀಳೋದು ಗ್ಯಾರಂಟಿ. ಈ ಡೆವಿಲು ಕೂಡ ನಿಮ್ಮ ಕಾಲಿಗೆ ಬೀಳುತ್ತೆ, ನೋಡ್ತಾ ಇರಿ. ಅಂದರೆ ನಿಮ್ಮನ್ನು ಎದುರಾಕೊಂಡು ತಪ್ಪಾಯಿತು ಅನ್ನೋ ಥರ. ಈ ಇಬ್ಬರು ಯಾರು ಮಾಡಿದ್ರು, 3 ಜನ ಸೇರಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಇದೊಂದು ಡೆವಿಲ್ಲು. ಸೊ 3 ಜನನೂ ನಿಮ್ಮ ಕಾಲ ಹತ್ರ ಬಂದು ಬೀಳಬೇಕು ಅಷ್ಟೇ, ಆ ಥರ ಆಗುತ್ತೆ ನೆಕ್ಸ್ಟು ಅಂತ ಹೇಳ್ತಾ ಇದ್ದಾರೆ, ಗೊತ್ತಾಯ್ತಾ. ನೋಡಿ, ನಾನು ಈಗಿನ್ನೂ ಹೇಳಿದೆ, ಜಸ್ಟಿಸ್ ಭಗವಂತನ ಕೈಗೆ ತೊಗೊಂಡಾಗಿದೆಯಪ್ಪ ಇದು. ಡೆಫಿನೆಟಾಗಿ ಹೇಳ್ತೀನಿ, ಈ ಕಾರ್ಡ್ಸು ಸುಮ್ಮನೆ ಬರ್ತಾ ಇರೋದಲ್ಲ, ಇದು ತುಂಬ ನೆಗೆಟಿವಿಟಿನ ಹೇಳಿದ್ನಲ್ಲ. ನೀವು ಎಷ್ಟರ ಮಟ್ಟಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಾ ಅಂದರೆ, ನಿಮ್ಗೆ ಆಗದೆ ಹೋದರೂ ಪ್ರಯತ್ನ ಮಾಡ್ತಾಯಿದ್ದೀರಾ. ಇದು ಡೆಫಿನೆಟಾಗಿ ನೆಗೆಟಿವಿಟಿನೇ.
ಅದು ಬೀಳೋದು ಗ್ಯಾರಂಟಿ. ಯಾಕೆ ಅಂತಂದರೆ ಭಗವಂತ ತೊಗೊಂಡಾಯಿತು, ನಿಮ್ಮನ್ನು ಫಸ್ಟಿಂದ ಪ್ರೊಟೆಕ್ಟ್ ಮಾಡಿದ್ದಾರೆ. ಅದು ಗೊತ್ತಿಲ್ಲ ಆಯಿತಾ, ಅವ್ರುಗಳಿಗೆ ಯಾರು ಮಾಡಿದ್ರು ನೆಗೆಟಿವಿಟಿ ಅವ್ರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲು ಎಂತೆಂಥ ಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡಿದ್ದಾರೆ. ಯಾಕೆ ಅಂದರೆ ನೀವು ಅರ್ಥ ಏಂಜಲ್, ಓಕೆನಾ. ಡೆಫಿನೆಟಾಗಿ ನಿಮಗೆ ಅಂತಾನೆ ಏನೋ ಒಂದು ಮೇಜರ್ ಕೆಲಸ ಇದೆ ಅಂತಲೇ ಹೇಳ್ತಾ ಇದ್ದಾರೆ, ಓಕೆನಾ. ಮೇಜರ್ ಕೆಲಸ ಇದೆ ಅಂದರೆ ನಿಮ್ಮ ಕೊಡುಗೆ ಇದೆ ಪ್ರಪಂಚಕ್ಕೆ, ನಿಮ್ಮ ಕಡೆಯಿಂದ ಒಂದು ಕೊಡುಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಡೆವಿಲ್ ಕಳಿಸ್ಬಿಟ್ಟು ಏನೋ ಮಾಡೋಕ್ಕೆ ಹೋದರೆ ಆಗುತ್ತಾ? ಇವಾಗ ಭಗವಂತ ತನ್ನ ಕೈಗೆ ತೊಗೊಂಡಾಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಷ್ಟು ದಿವಸ ತೊಗೊಳಕ್ಕಾಗಿರಲಿಲ್ಲ. ಯಾಕೆ ಅಂತ ಹೇಳ್ತೀನಿ. ಇಷ್ಟು ದಿವಸ ಅನುಭವಿಸಿದ್ದೀರಾ ನೀವು, ಇಷ್ಟು ದಿವಸ ಕಷ್ಟಪಟ್ಟಿದ್ದೀರಾ, ತೊಂದರೆ ಅಂದಮೇಲೆ ತೊಂದರೆ ಅನುಭವಿಸಿದ್ದೀರಾ. ಅದಕ್ಕೋಸ್ಕರನೇ ಇಷ್ಟು ಆದರೂ ಕೂಡ ನೀವು ನಿಮಗೆ ಅಂತ ನಿಮ್ಮದೇನು ಕೆಲಸ ಇತ್ತು ಅದನ್ನು ಮಾಡಿದ್ದೀರಾ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಮಾಡಿದ್ದೀರಾ, ಅದರಿಂದನೂ ಖುಷಿ ಆಯಿತು ಭಗವಂತನಿಗೆ. ಜೊತೆಗೇನು ಅಂತಂದರೆ ಯಾಕೆ ಇಷ್ಟು ದಿವಸ ಬಿಟ್ಟರು, ಯಾಕೆ ಇಷ್ಟು ದಿವಸ ಹೆಲ್ಪ್ ಮಾಡಲಿಲ್ಲ ಅಂತ ನೀವು ಕೇಳ್ತೀರಾ ಈಗ, ಅಲ್ವಾ. ಸೊ ಯಾತಕ್ಕೆ ಅಂತಂದರೆ ಇವಾಗ ಈ 3 ಜನ ಇದ್ದಾರೆ, ಆಯಿತಾ. ಇದು ಆ್ಯಕ್ಚುಲ್ ಪಿಶಾಚಿ, ನಾ ಹೇಳ್ಬಿಡ್ತೀನಿ ಕೇಳಿ. ಆ್ಯಕ್ಚುಲಿ ಆಯಿತಾ. ಅದು ಜೊತೆಗೇನೆಂದರೆ ಇಲ್ಲಿ ಇಬ್ಬರು ಸೇರಿದಾರಲ್ಲ, ಮನುಷ್ಯರ ರೂಪದಲ್ಲಿ ಇರೋ ಈ ಪಿಶಾಚಿಗಳು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ 3 ಜನ, ಟೋಟಲ್ 3 ಡೆವಿಲ್ ಅಂತಲೇ ಬಂದಿದೆ. ಇಲ್ಲಿ ಯಾವ ಥರ ತೋರಿಸ್ತಾ ಇದ್ದಾರೆ ಅಂದರೆ ಇದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ತೋರಿಸ್ತಾ ಇದ್ದಾರೆ. ಅಂದರೆ ನೀನು ಸಾಯ್ಬೇಕಷ್ಟೆ. ಇದು ಅದು ಯಾವ ಥರ ಇವ್ರುಗಳೇ ಡಿಸೈಡ್ ಮಾಡಿಬಿಡ್ತಾರೆ ನನಗೆ ಗೊತ್ತಿಲ್ಲ. ನನಗೆ ಅದನ್ನು ಹೋಗಿ ನೀವೇನಂತಂದರೆ ನೀವು ಅರ್ಥೇಂಜಲ್ ಅಂತ ಗೊತ್ತಿಲ್ಲದೆ ಇಂಥ ಮುಟ್ಟಾಳು ಕೆಲಸ ಮಾಡ್ಕೊಂಡಿದ್ದಾರೆ. ಭಗವಂತನ ಕೈಗೆ ತೊಗೊಂಡಾಗಿದೆ. ಯಾತಕ್ಕೆ ಇಷ್ಟು ದಿವಸ ಹೆಲ್ಪ್ ಮಾಡಲಿಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅವರ ಕರ್ಮ ಬದಲಾಗಬೇಕಾಗಿತ್ತು, ಅರ್ಥ ಆಯ್ತಾ. ಅವ್ರ ಕರ್ಮ ಬದಲಾಗಬೇಕಾಗಿತ್ತು. ಅವ್ರದ್ದು ಒಳ್ಳೆ ಕರ್ಮನೇ ಇದ್ದಿರಬಹುದು, ನನಗೆ ಗೊತ್ತಿಲ್ಲ, ಆಯಿತಾ. ಅಂದರೆ ಈ ಥರ ನಿಮ್ಮನ್ನು ಎದುರಾಕ್ಕೊಂಡು ಅವ್ರ ಕರ್ಮ ಯಾವ ಥರ ಆಗೋಯ್ತು ಅಂದರೆ ಇನ್ನು ಮುಂದಕ್ಕಂತೂ ನೋಡೋಣ ಇರಿ, ನೆಕ್ಸ್ಟ್ ಏನು ಬರುತ್ತೆ. ಬಾಬಾ ಪ್ಲೀಸ್ ಕೈ ತೆಗೀಂದ್ರು ನೋಡಿ, 3 ಆಫ್ ವಾಂಡ್ಸ್. ಓಕೆ, ಸೊ ಇಲ್ಲ ಇನ್ನು ಮುಂದಕ್ಕೇನು ಅಂತಂದರೆ ಇಷ್ಟೇ, ಮುಂದೆ ಜೀವನನೇ ಇಲ್ಲ. ಇಲ್ಲಿ ನೋಡಿ ಮುಂದಕ್ಕೆ ಏನು ಅಂತ ಅಂದರೆ ಏನಿಲ್ಲ ಮುಂದೆ. ಏನು ನಿಜವಾಗ್ಲೂ ಹೇಳ್ತಿದ್ದೀನಿ, ಮುಂದೆ ಏನೂ ಇಲ್ಲ. ಅವ್ರ ಜೀವನ ಪೂರ್ತಿ ಅಷ್ಟೇ ಒಂಥರ ಬಂಜರು ಭೂಮಿ ಥರ ತೋರಿಸ್ತಾ ಇದ್ದಾರೆ ನನಗೆ. ಬಂಜರು ಭೂಮಿ, ಆಯಿತಾ. ಅಂದರೆ ಲೈಫ್ ಪೂರ್ತಿ ಬಂಜರು ಭೂಮಿ ಥರ ಲೈಫು ಲೀಡ್ ಮಾಡ್ತಾರೆ, ಮುಂದುವರಿಸ್ತಾರೆ ಜೀವನನ. ಬರೀಬೇಕಲ್ಲ, ಸಾಯೋ ತನಕ ಬದುಕಿರಲೇಬೇಕು, ಆಯಿತಾ. ಒಂದಂತೂ ಪಿಶಾಚಿನೇ, ಆಯಿತಾ. 2 ಇದೆ ಅಲ್ವಾ, ಅದು ಮನುಷ್ಯ ರೂಪದಲ್ಲಿರೋ ಪಿಶಾಚಿಗಳು ಅಂತ ತೋರಿಸ್ತಿದ್ದಾರೆ. ಅಂದರೆ ಆ್ಯಕ್ಚುಲಾಗಿ ಡೆವಿಲ್ ಎನರ್ಜಿ ಬರ್ತಾಯಿದೆ, ಅಂದರೆ ಆ್ಯಕ್ಚುಲ್ ನಾರ್ಸಿಸಿಸ್ಟಿಕ್ ಎನರ್ಜಿ ಬರ್ತಾಯಿದೆ ನನಗೆ. ಅವ್ರುಗಳು ಪ್ಲ್ಯಾನ್ ಮಾಡಿರೋದು 3 ಜನ ಮೇಯ್ನ್, ಅದು 3 ಜನ ಮಾಡಿರೋದು ಅಂತಲೇ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ನಿಮ್ಮನ್ನು ಅಟ್ಯಾಕ್ ಮಾಡಿದ್ರು. ಇಲ್ಲೇನೆಂದರೆ ನೆಕ್ಸ್ಟ್ ಲೈಫ್ ಅವ್ರದ್ದು ಅಷ್ಟೇ, ಬಂಜರು ಭೂಮಿ ಅಂತೀರಾ ಅಥವಾ ಇನ್ನೇನು ಹೇಳೋದು, ಅಷ್ಟೇ ಆ ಥರ ಇರ್ತಾರೆ ಅಷ್ಟೇ ಸಾಯೋ ತನಕ. ಆ್ಯಂಡ್ ಇದೇ ಥರ ವಾಪಸ್ ಬರ್ತಾ ಇರ್ತಾರೆ. ಯಾಕೆಂದರೆ ಈ ಯಾರನ್ನ ಎದುರಾಕೊಂಡ್ರು ಹೇಳಿ ಅವರು ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್. ನೋಡಿ, ಓ ಇಲ್ಲೇನು ಬರ್ತಾಯಿದೆ ಅಂದರೆ ನಿಮ್ಮ ಮೇಲೆ ಎಷ್ಟು ಭಯಂಕರ ಕಂಡಿತ್ತು ಅಂತಂದರೆ ಇಲ್ಲೂ 3 ಜನ ಅಂದೆ, 3 ಆಫ್ ವಾಂಡ್ಸ್ ಬಂತು. ಇಲ್ಲೂ ನೋಡಿ, ಇಲ್ಲೇನಂತಂದರೆ ಇಲ್ಲೂ 3 ಬಂತು, ಇಲ್ಲೂ 3 ಇದೆ, ಆಯಿತಾ. 3 ಜನದಲ್ಲಿ ಒಬ್ಬರದಂತೂ ಹೇಳ್ತಾ ಇದ್ದೀನಿ, ಒಬ್ಬರು ಮಾಡಿಸ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಈ ಪಿಶಾಚಿನ ಬಿಟ್ಟರೆ ಆ್ಯಕ್ಚುಲಿ ಇದು ಅದಕ್ಕೇನು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಆಯಿತಾ. ಅದನ್ನು ತೆಗೆದ್ರೆ ಅಂತಂದರೆ 3, ಆಯಿತಾ. ಸೊ ಅದರಲ್ಲಿ ಒಂದಕ್ಕಂತೂ ಬಂಜರು ಭೂಮಿ ಥರ ಆಗಿಬಿಡುತ್ತೆ. ನೆಕ್ಸ್ಟ್ ಲೈಫೇ ಅಲ್ಲ, ಅದು ಬದುಕಿರ್ಬೇಕಷ್ಟೇ ಒಬ್ರದ್ದು. ಇನ್ನೊಂದ್ರದ್ದು ಲೈಫ್ ಏನು ಅಂತಂದರೆ ಇದೇ ಮೇಯ್ನ್ ಮಾಡಿಸಿರೋದು, ನೆಗೆಟಿವಿಟಿ ಮಾಡಿಸಿರೋದು. ಈ ಮನುಷ್ಯ ಅಥವಾ ಮನುಷ್ಯ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಗೊತ್ತಾಗತ್ತೆ. ಏಕೆಂದರೆ ಇರಿ ನೋಡೋಣ, ನೋಡಿ. ಸೆವೆನ್ ಆಫ್ ಸೋರ್ಸ್. ಓಕೆ, ನಿಮ್ಮನ್ನು ಹೆಂಗೆ ಅಂತಂದರೆ ನಿಮಗೆ ಗೊತ್ತಿಲ್ಲದಂಗೆ ಬೇಜಾನ್ ನೆಗೆಟಿವಿಟಿ ಮಾಡಿದ್ದಾರೆ, ಆಯಿತಾ. ಅದು ಹೇಳಿದೆ ಶುರುಲೇ ಹೇಳಿದೆ, ಬರೀ ನೆಗೆಟಿವಿಟಿ ಅಲ್ಲ, ಎಷ್ಟು ಮೋಸ ಅಂದರೆ ಏನೋ ಇಲ್ಲಿ ಡಾಕ್ಯುಮೆಂಟ್ಸ್ ಕದ್ದಿದ್ದಾರೆ ಅನ್ನೋ ಥರ ತೋರಿಸ್ತಾರೆ. ಒಂದು ನಿಮಿಷ ಇರಿ, ತೋರಿಸ್ತೀನಿ. ಇಲ್ಲಿ ನೋಡಿ, ಏನೋ ಡಾಕ್ಯುಮೆಂಟ್ಸು, ಆಯಿತಾ. ಇಲ್ಲಿ ಎಲ್ಲೋ ತೊಗೊಂಡೋಗಿ ನಿಮ್ಮಿಂದ ಕದ್ದು, ಅಂದರೆ ನಿಮ್ಮಿಂದ
ತಗೊಂಡು ಇಲ್ಲೆಲ್ಲೋ ಮುಚ್ಚಿಡ್ತಾ ಇದ್ದಾರೆ. ಪೇಪರ್ಸ್ ಇದೆ ಕಾಣುತ್ತಾ, ಡಾಕ್ಯುಮೆಂಟ್ಸ್. ಯಾವುದು ಡಾಕ್ಯುಮೆಂಟ್ಸ್ ಇದು ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿದ್ರೆ ಒಂದು ಓಪನ್ ಸ್ಪೇಸ್ ಥರ ಇದೆ, ಅಂದರೆ ಆಸ್ತಿ ಪತ್ರ ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ ನನಗೆ. ಅರ್ಥ ಆಯ್ತಾ? ಹಾಂ, ಆಸ್ತಿ ಪತ್ರ ಕರೆಕ್ಟ್, ಆ ಥರ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಅದನ್ನು ಇಟ್ಕೊಂಡು ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಓಕೆ, ಸೊ ಅದನ್ನು ಇಟ್ಕೊಂಡಿದ್ದಾರೆ, ನಿಮ್ಮ ಆಸ್ತಿ ಪತ್ರ ಇಟ್ಕೊಂಡು ಕೂತಿದ್ದಾರೆ ಅಲ್ಲಿ, ಕದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೇನೋ ನೆಗೆಟಿವಿಟಿ ಇದೆ, ಆದರೆ ಮುಟ್ಟಾಳರು ತಲೆ ಮೇಲೆ ಕೂತಿದ್ದಾರೆ ಭಗವಂತ. ಕಣ್ಣು ಗೊತ್ತಾಗಲ್ಲ ಅವ್ರಿಗೆ, ಮಾಡ್ತಾ ಇದ್ದಾರೆ ನೆಗೆಟಿವಿಟಿ. ಮಾಡಲಿ ರೀ. ಎಸ್ ಬಾಬಾ, ವಾಟ್ ಎಲ್ಸ್? ಓ ಮೈ ಗಾಡ್, ನೋಡಿ ಮೆಜಿಷಿಯನ್. ನಾ ಹೇಳಲಿಲ್ವಾ? ಇದೇನು ಹೋಗಿ ನೆಗೆಟಿವಿಟಿ ಮಾಡಿಸಿದ್ರು ಆಯಿತಾ? ನಾ ಹೇಳಿದ್ನಲ್ಲ, ಇವರು ಆ್ಯಕ್ಚುಯಲ್ ನೆಗೆಟಿವಿಟಿ ಮಾಡಿರೋದು. ನಾ ಹೇಳಿದ್ನಲ್ಲ, ಆವಾಗಲೇ ಹೇಳಿದೆ ನಾನು, ಇದು ಮಾಡಿರೋರು ಇವರು ಅಂತ. ಸೊ ಅವರೇ ಮೆಜಿಷಿಯನ್ನು ಅಂತಿದ್ದಾರೆ. ಅರ್ಥ ಆಯ್ತಾ? ಎಲ್ಲ ಥರ ಪ್ರಯತ್ನ ಮಾಡಿದ್ದಾರೆ. ನಿಮಗೆ ಊಟ ತಿಂಡಿ ಇರ್ಬೋದು, ಅಥವಾ ಒಂದು ಪ್ರಸಾದ ಅನ್ನೋ ಥರ ಒಂದು ವಿಷ, ಆ ಥರ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತಾರೆ ನೋಡಿ, ಆ ಥರ ಏನೋ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ನಿಮ್ಗೆ ಯಾವ್ಯಾವ ರೀತಿ ಸಾಧ್ಯ ಅಂದರೆ ನಿಮ್ಮ ಹೆಲ್ತ್ ಇಶ್ಯೂಸ್ ಆಗಬೇಕು ಅಂತಲೂ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ? ಹೆಲ್ತ್ ಅಪ್ಸೆಟ್ ಆಗಬೇಕು ಅಂತಲೂ ಮಾಡಿದ್ದಾರೆ. ಜೊತೆಗೆ ಯಾವ ಥರ ಮ್ಯಾಜಿಕ್ ಅಂತಂದರೆ ನೀವು ಏನೂ ಮಾಡೋಕ್ಕಾಗಬಾರ್ದು ಆ ಥರನೂ ತೋರಿಸ್ತಾ ಇದ್ದಾರೆ, ಆಯಿತಾ? ಒಂಥರ ಇನ್ಫಿನಿಟ್, ಯಾವಾಗಲೂ ಏನೋ ನರಳುತ್ತಾ ಇರಬೇಕು ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸಖತ್ ಆ್ಯಕ್ಷನ್ ತೊಗೊಂಡಿದ್ದಾರೆ. ಜೊತೆಗೆ ದುಡ್ಡು ಕಾಸು ವಿಚಾರದಲ್ಲಂತೂ ಅಷ್ಟು ಕಿತ್ಕೊಂಡು ತಿಂದಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಅಷ್ಟು ಮೋಸನೂ ಆಗಿದೆ, ನಡೆದಿದೆ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ? ಮತ್ತು ಇನ್ನೊಂದೇನೋ ಗಿಫ್ಟ್ ಅಂತಲೂ ಕೊಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಫ್ಲವರ್ಸ್ ಇದೆ ನೋಡಿ, ಇಲ್ಲಿ ಕಾಣಿಸುತ್ತೆ, ಕ್ಲಿಯರಾಗೇ ಇದೆ, ಚೆನ್ನಾಗಿದೆ ಇದು ಕಾರ್ಡ್ಸ್ ಎಲ್ಲ. ಇದು ಗಿಫ್ಟ್ ಅಂತಲೂ ಏನೋ ಕೊಟ್ಟಿದ್ದಾರೆ. ಸೊ ಅದು ಏನಾದ್ರು ಕೊಟ್ಟಿರ್ಬೋದು ನಿಮಗೆ, ಒಂದು ಸೀರೆ ಪ್ರೆಸೆಂಟ್ ಮಾಡಿರ್ಬೋದು, ಅಥವಾ ಒಂದು ಡ್ರೆಸ್ ಇವ್ರೇನು ಹಾಕಿದ್ದಾರೆ, ಒಂದು ಪ್ಯಾಂಟ್ ಶರ್ಟ್ ಆ ಥರ ಒಂದು ಗಿಫ್ಟ್ ಕೊಟ್ಟಿರ್ಬೋದು, ಅಥವಾ ಸಮ್ ಐಟಮ್ಸ್ ಕೊಟ್ಟಿರ್ಬೋದು ಗಿಫ್ಟ್ ಅಂತ, ಅಥವಾ ಇನ್ನೇನೋ ಒಂದು ಐಟಮ್ ಕೊಟ್ಟಿರ್ಬೋದು, ಮಕ್ಕಳಿಗೆ ಅಂತ ಒಂದು ಗಿಫ್ಟ್ ಕೊಟ್ಟಿರ್ಬೋದು, ಟಾಯ್ಸ್ ಕೊಟ್ಟಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು ನೆಗೆಟಿವಿಟಿ ಮಾಡಿ ಕೊಟ್ಟಿದ್ದಾರೆ ನಿಮಗೆ ಅಂತ ಹೇಳ್ತಿದ್ದಾರೆ. ಸೊ ಆ ಥರ ಏನಾದ್ರು ಒಂದು ಗಿಫ್ಟ್ ಇತ್ತು ಅಂದರೆ ಮೊದಲು ಆಚೆ ಎತ್ತು ಬಿಸಾಕಿ. ಅರ್ಥ ಆಯ್ತಾ? ಸೀರಿಯಸ್ಸಾಗಿ ಹೇಳ್ತಾ ಇದ್ದು. ಆ್ಯಂಡ್ ಈಗಲೇ ಹೇಳ್ಬಿಡ್ತೀನಿ, ಫೋನ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ಸಿಕ್ಕಿದ ತಕ್ಷಣ ಆ ಥರ ಏನಾದ್ರು ಡೌಟ್ ಇದೆ ಅಂತಂದರೆ ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ, ಆವಾಗಲೇ ಕ್ಲಿಯರ್ ಆಗುತ್ತೆ. ಅರ್ಥ ಆಯ್ತಾ? ಆಮೇಲೆ ನೆಗೆಟಿವಿಟಿಯಿಂದ ಪ್ರೊಟೆಕ್ಷನ್ ಬೇಕು ಅಂತಂದರೆ ಒಬ್ಬರಿಗೆ ₹1000 ಆಗುತ್ತೆ. ಇದು ಒಂದೇ ನಂಬರ್ ಇರೋದು ನಂದು, 9980800552 ಅಂತ. ಸೊ ಅಲ್ಲಿಗೆ ಪೇ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತು ಅಂತಂದರೆ ನಾನು ಮಾಡಿ ಕೊಡ್ತೇನೆ, ಓಕೆನಾ? ನೋಡಿ ಎಂಪರರ್ ಅಂತಿದ್ದಾರೆ. ನೋಡಿ ಇಲ್ಲಿ 3 ಜನ ಅಂತ ಬಂತಾ, ಇಲ್ಲೂ 3. ಸೊ ಇವಾಗ ಯಾರ್ಯಾರು ಅಂತ ತೋರಿಸ್ತಾ ಇದ್ದಾರೆ. ಸೊ ಒಬ್ಬರು, ಆಯಿತಾ? ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಒಬ್ಬರು ಲೇಡಿನೂ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಲೇಡಿ ಇದ್ದಾರೆ. ಜೊತೆಗೆ ನಿಮಗೆ ಎಂಪರರ್ ಅಂದರೆ ನಿಮಗೆ ಹತ್ತಿರದವರು, ಹತ್ತಿರ ಇದ್ದು ಅಂದರೆ ನಿಮ್ಮನ್ನು ಕಂಟ್ರೋಲ್ ಮಾಡೋರು ಅಂತ ತೋರಿಸ್ತಾ ಇದ್ದಾರೆ. ಕಂಟ್ರೋಲ್ ಮಾಡಿದ್ರು ನಿಮ್ಮನಿಗೆ ಅನ್ಯಾಯ ಆಗೋ ಥರ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ. ನೋಡಿ, ನೆಗೆಟಿವಿಟಿ ಮಾಡ್ತಾರೆ ಅಂತಂದರೆ ಎಲ್ಲೋ ಕೂತ್ಕೊಂಡು ಏನೋ ಮಾಡೋದಕ್ಕೂ ಈ ಥರ ನೆಗೆಟಿವಿಟಿ ಯಾವ ಥರ ಅಂತಂದರೆ ಅಲ್ಲೇ ಇದ್ದು, ನಾ ಹೇಳಿದ್ನಲ್ಲ ಈ ಥರ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಅಂತಂದರೆ ಇವ್ರ ಮೂಲಕ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದ್ರ ಕೆಳಗೆ ಬಂತು. ಸೊ ಇವರು ಎಲ್ಲ ಸೇರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ 1 ಇವರು, ಇದು 2, ಇದು 3 ಅಂತ ತೋರಿಸ್ತಾ ಇದ್ದಾರೆ. ಇದು ಮಾಡಿಸಿರೋದು. ಸೊ ಇಲ್ಲೂ 3 ಇದೆ, 3 ಇದು ಮಾಡಿರೋದು ಇವರು, ಆಯಿತಾ? ಮೆಜಿಷಿಯನ್ ಹತ್ರ ಹೋಗಿ, ಇವರೇ ಮೆಜಿಷಿಯನ್ನು, ಇವ್ರ ಹತ್ರ ಹೋಗಿ ಮಾಡಿಸಿರೋದು. ಸೊ ಒಬ್ಬರು ಲೇಡಿ ಇದ್ದಾರೆ, ಇಬ್ಬರು ಜೆಂಟ್ಸು. ಅಥವಾ ನಿಮ್ಮ ವಿಷಯದಲ್ಲಿ ನಿಮ್ಮ ಲೈಫಲ್ಲಿ ಯಾರು ಇರ್ಬೋದಪ್ಪ, ನಂಗೆ ಗೊತ್ತಿಲ್ಲ, ಓಕೆನಾ? ಸೊ ಪರ್ಸನಲ್ ರೀಡಿಂಗ್ ನೋಡಿದ್ರೆ ಗೊತ್ತಾಗುತ್ತೆ, ಕ್ಲಿಯರ್ ಆಗುತ್ತೆ ಇವರೇನಾ ಅಲ್ವಾ ಅಂತ. ಓ ಗಾಡ್, ಎಸ್ ಬಾಬಾ, ವಾಟ್ ಎಲ್ಸ್? ಇದಾಗಲೇ ಯೋಚನೆ ಮಾಡಿಬಿಡಿ, ಇದಾಗಲೇ ಜಸ್ಟಿಸ್ ಬಂದುಬಿಡ್ತು, ಫಸ್ಟೇ ಶುರುವಲ್ಲೇ ಸನ್ ಬಂದುಬಿಡ್ತು, ಇನ್ನೇನು ನಡೆಯಲ್ಲ ಇನ್ನು, ಆಯಿತಾ? ನೋಡಿ
ನಾನು ಸ್ಟಾರ್ ಹೇಳಿ ಬಂತಾ? ನೀವೇ ಸ್ಟಾರು. ನಿಮ್ಮನ್ನು ಆಟ ಆಡಿಸೋದು, ನಿಮ್ಮಿಂದ ಕಿತ್ಕೊಳಕ್ಕಾಗತ್ತಾ? ಸ್ಟಾರ್ ಕ್ವಾಲಿಟಿ ಇದನ್ನು ಹೇಳ್ತೀನಲ್ಲ, ಹುಟ್ಟಿದಾಗಿಂದ ಬರೋದಿದು. ಇದನ್ನು ಇವ್ರು ಯಾರೋ ನಾನೇ ಮಾಡ್ತೀನಿ, ನಾನೇ ಸ್ಟಾರ್ ಅನ್ನೋ ಥರ ಏನೋ ಮಾಡಿದ್ದಾರೆ, ಆಯಿತಾ? ಬಟ್ ಇದು ತುಂಬ ನೆಗೆಟಿವ್ ಎನರ್ಜಿ ಬರ್ತಾಯಿದೆ ನನಗೆ. ಇದು ಯಾರಂತ ಗೊತ್ತಿಲ್ಲ ನನಗೆ. ತುಂಬ ಮೋಸ ಮಾಡಿದ್ದಾರೆ, ಆಯಿತಾ? ಅಂದರೆ ನೀವು ಏನಕ್ಕೂ ಪ್ರಯೋಜನ ಅಲ್ಲ, ನೀವು ಅಲ್ವೇ ಅಲ್ಲ, ಆಯಿತಾ? ನೀವೇ ಮೋಸ ಅನ್ನೋ ಥರ ತೋರಿಸಿದ್ದಾರೆ, ಹೈಲೈಟ್ ಮಾಡಿದ್ದಾರೆ, ನೀವೇ ಮೋಸ ಅನ್ನೋ ಥರ. ಇದನ್ನೆಲ್ಲ ಭಗವಂತ ನೋಡಿದ್ದಾರೆ. ಸಾಕಾ? ಆಯ್ತಲ್ಲ ಇವ್ರು ಮಾಡಿದ್ದು. ಇವ್ರೇನು ಅಂದ್ಕೊಂಬಿಟ್ರು ಅಂದರೆ, ಇವ್ರು ಮಾಡೋ ಅನ್ಯಾಯ, ಕತ್ತಲೆಯಲ್ಲಿ ಮಾಡೋ ಈ ಥರ ಒಂದು ನೆಗೆಟಿವಿಟಿ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಬಿಟ್ರು. ಗೊತ್ತಾಯ್ತಾ? ಈಗ ನೋಡಿ ನೆಕ್ಸ್ಟು ಏನು ಅಂತ. ಎಸ್ ಬಾಬಾ, ನೆಕ್ಸ್ಟ್ ಏನು ಹೇಳ್ಬಿಡಿ ಬಾಬಾ. ಅಲ್ಲಿ ಜಸ್ಟಿಸ್ ಬಂದು ಆಗೋಯ್ತಲ್ಲ ಆಗಲೇ ನೋಡಿ. ಇವಾಗ ಅವ್ರು ತಗೊಂಡ ಆ್ಯಕ್ಷನ್ನು ನೋಡಿ ಯಾವ ಥರ ಹೇಳ್ತಾ ಇದ್ದಾರೆ ಹೇಳ್ಬಿಡ್ತೀನಿ ಇವಾಗ. ಫಸ್ಟ್ ಆಫ್ ಆಲ್ ನಿಮ್ಮನ್ನು ಎಗೇನ್ಸ್ಟ್ ಮಾಡಿಕೊಂಡ್ರು. ಇದ್ರ ಪಕ್ಕ ಇದೆಯಲ್ಲ ಇದು. ಸೊ ಇದು ಯಾವ ಥರ ಅಂದರೆ, ಒಂದು ಸ್ಟಾರ್ನ ಅಷ್ಟು ಮೋಸವಾಗಿ ಮಾತಾಡಿ, ಅಥವಾ ಯಾವ ಥರ ತುಂಬ ಕೀಳಾಗಿ ನೋಡಿ, ಇದೇನಿಗೂ ಯೂಸ್ ಇಲ್ಲ ಬಿಡು ಅಂತ ಅಂದ್ಬಿಟ್ಟು ಒಂಥರ ಆ ಥರ ಒಂದು ನೆಗೆಟಿವಿಟಿ ಏನು ಮಾಡಿದ್ರು. ಇದು ಬಂದಿರೋದು ಇದ್ರ ಕೆಳಗೆ. ನೀವೇ ನೋಡಿ, ನಿಮಗೆ ಅರ್ಥ ಆಗತ್ತೆ ಅವಾಗ. ಅಂದರೆ ನಿಮ್ಮಲ್ಲಿರೋ ಒಂದು ಏನೋ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡಿದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ವೆರಿ ಕ್ಲಿಯರ್. ಓಕೆನಾ? ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಅಂತೂ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಅದು ಆಸ್ತಿ ಪತ್ರ ಅಂತ ವೆರಿ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ, ಆಯಿತಾ? ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ ಅಂತ. ಇಲ್ಲಿ ಆ್ಯಕ್ಷನ್ ತೊಗೊಂಡ್ರು, ಆಯಿತಾ? ಅವ್ರಿಗೇನು ಅಂದ್ಕೊಂಬಿಟ್ರು ಅಂತಂದರೆ, ಮಾಡಿ ಮುಗಿಸ್ಬಿಡ್ತೀನಿ, ಯಾರಿಗೂ ಏನೂ ಗೊತ್ತಾಗೋದಿಲ್ಲ ಅನ್ನೋ ಥರ ಅವರೇ ಹೋಗಿರೋದು. ಮೆಜಿಷಿಯನ್ ಹತ್ರ ಹೋಗಿ, ನನಗೆ ಇಲ್ಲಿ ಲೇಡಿ ಇದು ತೋರಿಸ್ತಾ ಇರೋದು, ಆಯಿತಾ? ಸೊ ಇದು ಲೇಡಿ. ಸೊ ಮೋಸ್ಟ್ಲಿ ನನಗನ್ಸೋದು ಇಲ್ಲಿ ತೋರಿಸ್ತಾ ಇರೋದು ಯಾವ ಥರ ಅಂತಂದರೆ, ಮೇಜರ್ ಆ್ಯಕ್ಷನ್ ಲೇಡಿ ತೊಗೊಂಡಿದ್ದಾರೆ ಅನ್ನೋ ಥರ. ಅಂದರೆ ನಿಮ್ಮ ಜೀವನದಲ್ಲಿ ಟ್ಯಾರೋಲಿ ಆ್ಯಕ್ಚುಲಿ ಜೆಂಡರ್ ಇರೋದಿಲ್ಲ, ಲೇಡಿನೇ ಇರ್ಬೋದು, ಜೆಂಟ್ಸ್ ಇರ್ಬೋದು, ಎಂಪರರು ಇರ್ಬೋದು. ಬಟ್ ನನಗೆ ನಿಜ ಹೇಳ್ಬಿಡ್ತೀನಿ, ಇದು ಎಂಪರರ್ ಅಂತ ತೋರಿಸ್ತಿದ್ದಾರೆ. ಇದು ಮಹಾನ್ ಮುಟ್ಟಾಳ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನ್ನ ಜೊತೆಗೆ, ಆಯಿತಾ? ಇದು ಯಾವ ಥರ ಅಂದರೆ, ಎಂಪರರ್ ಅಂದರೆ ಏನು, ರಾಜಂದು ರಾಜ. ಬಟ್ ಇಲ್ಲಿ ನನಗೆ ತೋರಿಸ್ತಾ ಇರೋದು ಇದು 4 ಅಂದರೆ 4 ವರ್ಷದ ಮಕ್ಕಳಿಗೆ ಬುದ್ಧಿ ಇರುವಷ್ಟು ಬುದ್ಧಿ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅರ್ಥಾಯ್ತಾ? 4-5 ಓಕೆ, 1 2 3 4 5 4-5 ವರ್ಷದ ಮಕ್ಕಳಿಗೆ ಇರುವಂಥ ಬುದ್ಧಿನೂ ಈ ಎಂಪರರ್ಗಿಲ್ಲ, ಆಯಿತಾ? ಇವರೆಲ್ಲರ ಮಾತು ಕೇಳಿಕೊಂಡು ಇಂಥ ಮುಟ್ಟಾಳು ಕೆಲಸ ಮಾಡಿರೋದು ಅಂತಿದ್ದಾರೆ. ಸೊ ಅವ್ರು ಏನು ಆ್ಯಕ್ಷನ್ ತೊಗೊಂಡ್ರು, ಅವ್ರಿಗೆ ಅನ್ಕೊಂಬಿಟ್ರು ಯಾರಿಗೂ ಗೊತ್ತಾಗಲ್ಲ ಅಂತ. ಅದು ನೀವು ಸ್ಟಾರು, ನಿಮಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತಿಲ್ಲ ಅವ್ರಿಗೆ. ಮಾಡಿದ್ದಾರೆ, ಅವ್ರು ಅನುಭವಿಸ್ಕೋತಾರೆ. ಯಾಕೆ ಅಂತಂದರೆ ಇಷ್ಟು ಟೈಮ್ ಬೇಕಾಯಿತು, ಅವ್ರ ಟೈಮ್ ಚೇಂಜ್ ಆಗಬೇಕಲ್ಲಪ್ಪ, ಅದಕ್ಕೋಸ್ಕರ, ಆಯಿತಾ? ಬರೀ ನಿಮ್ಮ ಗಾಡೆಸ್ ಅಂದರೆ ದೇವತೆಗಳ ಆಶೀರ್ವಾದ ಒಂದೇ ಅಲ್ಲ, ಆಯಿತಾ? ಅಂದರೆ ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ, ಗಾಡೆಸ್, ಏಂಜಲ್ಸ್, ಆರ್ಕಿ ಏಂಜಲ್ಸ್, ಡಿವೈನ್ ಯೂನಿವರ್ಸ್ ಅಂತೀರಾ, ಅಲ್ಲ ಅಂತೀರಾ, ಯಾರು ಹೇಳ್ತೀರಾ, ಆಯಿತಾ? ನಿಮಗೆ ಯಾರ ಮೇಲೆ ಶ್ರದ್ಧೆ ಇದೆ ಅವರು ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ ನಿಮ್ಮನ್ನು. ಮಗುವಿಂದನೂ ನೀವು ಸ್ಟಾರೇನೇನೆ, ಇವತ್ತೇನು ಸ್ಟಾರ್ ಆಗಿರೋದಲ್ಲ, ಮಗುವಿಂದ ಸ್ಟಾರೇ. ನೀವು ಹುಟ್ಟಕ್ಕೆ ಮುಂಚಿಂದನೂ ಸ್ಟಾರೇ. ಹೇಳ್ತೀನಿ ಕೇಳಿ. ಇದನ್ನು ಯಾಕೆ ಹೇಳಿದ್ರು ಅಂತಂದರೆ, ಇಲ್ಲಿ ನೋಡಿ, ಹುಟ್ಟಕ್ಕೆ ಮುಂಚಿಂದನೂ ಅಂದರು, ತಕ್ಷಣ ಇಲ್ಲಿ ತೋರಿಸ್ತಾ ಇದ್ದಾರೆ, ಇಲ್ಲಿ ನೋಡು ಅಂತ. ಸೊ ಇವ್ರೇನು ಅಂದ್ಕೊಂಡ್ಬಿಟ್ರು, ಈ ಫೂಲಿಶ್ ಆಗಿ ಕೆಲಸ ಮಾಡಿದ್ರು, ಆಯಿತಾ? ಈ ಫಸ್ಟ್ ಕಾರ್ಡ್ ಇದು, ಆಯಿತಾ? ಟ್ಯಾರೋಲಿ ಇದೇನು ಅಂತಂದರೆ, ಇದಾಯಿತು, ಈಗ ಈ ಜನ್ಮ ಮುಗೀತು ಅಂದ್ಕೊಳ್ಳಿ, ಮತ್ತೆ ಇದೇ ಥರ ಬರ್ತಾರೆ, ಮತ್ತೆ ವಾಪಸ್ ಅವರು ಮತ್ತೆ ಇದೇ ಥರ ಇನ್ನೊಂದೇನೋ ಒಂದು ಅನ್ಯಾಯ ಮಾಡ್ತಾರೆ, ಹೋಗ್ತಾರೆ. ಎಷ್ಟು ತನಕ ಅಂದರೆ ಎಷ್ಟು ಜನ್ಮ ಅಂತ ಹೇಳೋಕ್ಕಾಗಲ್ಲ ಅಂತ ಭಗವಂತ ತಿಳಿಸ್ತಾ ಇದ್ದಾರೆ, ಆಯಿತಾ? ಇದು ಇನ್ಕ್ಲೂಡಿಂಗ್ ಈ ಮೆಜಿಷಿಯನ್ನು, ಇದು ಇನ್ಕ್ಲೂಡಿಂಗ್ ಮೆಜಿಷಿಯನ್ ಮಾಡಿರೋರ್ಗು ಅವ್ರಿಗೊಂದು ಶಕ್ತಿ ಕೊಟ್ಟಿದ್ದಾರೆ. ಅಂದರೆ ಏನು ಬೇಕಾದ್ರೂ ಅನ್ಯಾಯ ಮಾಡು ಅಂತನಾ? ಆ ಥರ ಅಲ್ಲ ಅಲ್ವಾ? ಅದ್ರ ಜೊತೆಗೆ ಇಲ್ಲಿ ನಿಮ್ಮ ಪೂರ್ವಜರು ಕೂಡ ಕಾಪಾಡಿದ್ದಾರೆ ನಿಮ್ಮನ್ನು ಅಂತ ಹೇಳ್ತಿದ್ದಾರೆ. ಇವಾಗ ಅವರು ಯಾರು ಆ್ಯಕ್ಷನ್ ತೊಗೊಂಡ್ರು, ಇವರು ತಾಯಿ ಮಹಾ ತಂದೆ ಯಾರೋ ಇವರು ಪ್ಲಸ್ ಇವರು ಆ್ಯಂಡ್ ಇವರು ಯಾವ ಥರ ಅಂತ ತೋರಿಸ್ತಾ ಇದ್ದಾರೆ ಅಂದರೆ, ಇನ್ನು ಎಷ್ಟು ಜನ್ಮ ಹೊತ್ತು ಬರಬೇಕಾಗುತ್ತೋ ಮತ್ತೆ ಅವರ ನೆಗೆಟಿವಿಟಿ, ಮಾಡಿರೋ ನೆಗೆಟಿವಿಟಿ ಕ್ಲೋಸ್ ಮಾಡೋಕ್ಕೆ ಅಂತ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಷ್ಟೇ. ಓಕೆನಾ?
ಇನ್ನೇನು ಹೇಳೋದು. ಇಷ್ಟೇ ಮೇಜರ್, ಇದಂತೂ ಭಯಂಕರ ಬಂತು. ಓಕೆ, ಸೊ ಇನ್ನಿದೆ ಅವ್ರಿಗೆ, ಆಯಿತಾ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಆಯಿತು ನೋಡಿ. ಬೇಕಂದರೆ ಒಂದು ತಾಯಿ, ಮಹಾತಾಯಿ ಆಶೀರ್ವಾದ ನೋಡ್ತೀನಿ ರೀ. ಅಮ್ಮ ಪ್ಲೀಸ್ ಗೈಡ್. ಈಗ ಜಸ್ಟಿಸ್ ನಿನ್ನ ಕೈಗೆ ತೊಗೊಂಡಿದ್ಯಾ ಅಂತ ಹೇಳ್ತಾ ಇದೆಯಲ್ಲ ತಾಯಿ, ಪ್ಲೀಸ್ ಗೈಡ್ ಮಾಡಿ. ಮಾತಾ ಲಕ್ಷ್ಮಿ ಕಾರ್ಡು. ಅಪ್ಪ ನಂಗೆ ಮೈಯೆಲ್ಲ ಜುಮ್ ಅಂತ ಇದೆ ನೋಡಿ. ಕೈಗೆ ತೊಗೊಂಡಿದೆಯಲ್ಲಮ್ಮ ಅಂದ ತಕ್ಷಣ ನೋಡಿ ಕೈಯಲ್ಲಿ ಏನು ಬ್ಲೆಸ್ಸಿಂಗ್ಸ್ ಅಂದರೆ ವೆಲ್ತ್ ಆ್ಯಂಡ್ ಅಬೆಂಡೆನ್ಸ್ ತಗೋ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಮೃದ್ಧಿ, ನಿಮ್ಮ ನಾ ಹೇಳಿದೆ ಅಲ್ವಾ, ಎಂಥ ರಿಚ್ ಎನರ್ಜಿ ಬಂತು ಅಂತಂದರೆ ಥರ ತುಂಬ ಸಾಹುಕಾರಿಕೆ ಅನ್ನೋ ಥರ ತೋರಿಸಿದ್ರು ಇಲ್ಲಿ ನನಗೆ, ಆಯಿತಾ. ವೆರಿ ರಿಚ್, ಅದನ್ನು ತಗೋ ವಾಪಸ್ ಅಂತ ಇದ್ದಾರೆ ಅಷ್ಟೇ. ನಿಮಗೆ ಮಾತಾ ಲಕ್ಷ್ಮಿ ಆಶೀರ್ವಾದ ಕ್ಲೇಮ್ ಮಾಡಿ ಎಲ್ಲರೂ, ಆಯಿತಾ. ಖಂಡಿತ ಕ್ಲೇಮ್ ಮಾಡಿ. ಥ್ಯಾಂಕ್ ಯು ಮಾತಾ, ಥ್ಯಾಂಕ್ ಯು ಸೋ ಮಚ್. ಇದನ್ನು ನೀನು ಇವರೇನೂ ಮಾಡೋಕ್ಕಾಗಲ್ಲ ಬಿಡಿ, ಅಷ್ಟೇ. ಇವ್ರದ್ದೆಲ್ಲ ಕ್ಲೋಸ್ ಚಾಪ್ಟ್ರು, ಆಯಿತಾ. ಓಕೆಪ್ಪ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ಲೈಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆ, ನಾ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.